ಈಗ ವಿದ್ಯಾರ್ಥಿಗಳೇ, ಕೆಳಗಿನ ವಿಷಮ ಭಿನ್ನ ರಾಶಿಗಳನ್ನು ಮಿಶ್ರ ಭಿನ್ನ ರಾಶಿಯಾಗಿ ಬರೆಯಿರಿ. ಈಗ ಇದನ್ನ ಒಂದ್ಸಲ ನೀವು ತಿಳ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತಾವ. ಏನು ಒಂದು ಎಕ್ಸಾಂಪಲ್ ಕೊಟ್ಟಂದ ಈ ಎಕ್ಸಾಂಪಲ್ ಅನ್ನ ನಾ ಹೆಂಗ್ ಮಾಡ್ತೀನಿ ಅನ್ನೋದು ನೀವು ನೋಡ್ಕೊಂಡ್ರೆ ಅದರ ಮುಂದೆ ಎಲ್ಲ ಲೆಕ್ಕಗಳು ಸರಳ ಬರ್ತಾವ. ಈಗ ಇದು ಅಂಶ ಛೇದ. ಅಂಶ ಛೇದಕ್ಕಿಂತಲೂ ಅಂಶ ದೊಡ್ಡದಿತ್ತಂದ್ರೆ ವಿಷಮ ಭಿನ್ನ ರಾಶಿ ಆಗ್ತದೆ. ಏನು ಛೇದಕ್ಕಿಂತಲೂ ಅಂಶ ದೊಡ್ಡದಿತ್ತು ಅಂದ್ರೆ ಯಾವ ಭಿನ್ನ ರಾಶಿ ಆಗ್ತದ? ವಿಷಮ ಭಿನ್ನ ರಾಶಿ ಆಗ್ಬೇಕಾಗ್ತದ. ವಿಷಮ ಭಿನ್ನ ರಾಶಿ ಆಗ್ಬೇಕಾದ್ರೆ ಛೇದಕ್ಕಿಂತಲೂ ಅಂಶ ದೊಡ್ಡದಾಗಿರ್ತದ. ಅದನ್ನು ಭಾಗಿಸಿಡಬೇಕು. ಹೆಂಗೆ ಭಾಗಿಸ್ಬೇಕು? ಭಾಜ್ಯ ಯಾವ್ದು ಮಾಡ್ಕೋಬೇಕಂದ್ರೆ ಅಂಶ. ನೋಡಿ, ಅಂಶಕ್ಕೆ ನೀವೇನು ಮಾಡಬೇಕು? ಅಂಶಕ್ಕೆ ಎದರಲ್ಲೇ ಭಾಗಿಸ್ಬೇಕು? ಭಾಜ್ಯಕ್ಕೆ 21. ನೋಡ್ರಿ, 85 ಭಾಜ್ಯ, ಇದು ಅಂಶ. ಅಂಶ ಏನಾಗ್ತಿದು? ಭಾಜ್ಯ. ನೋಡ್ರಿ, ಭಾಜಕ ನೋಡ್ರಿ, ಯಾವುದು ಛೇದ ಏನಾಯ್ತು? ಭಾಜಕ. 24 84 ಎಷ್ಟು ಉಳಿತು? 1 ಉಳಿತು. ಇದನ್ನ ಮಿಶ್ರ ಭಿನ್ನ ರಾಶಿ ಆಗಬೇಕಾದ್ರೆ ಏನದಲ್ಲಿ ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ ನೋಡಿ, ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷವನ್ನು ಅಂಶವನ್ನಾಗಿ, ಶೇಷವನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಡಬೇಕು. ನೋಡಿ ಎಷ್ಟು ಚಂದ ತಿಳಿಸಿ. ಇದೇ ವಿಷಮ ಭಿನ್ನ. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷನ್ನ ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಟ್ಟರೆ ಏನಾಗ್ತದೆ? ವಿಷಮ ಭಿನ್ನ ರಾಶಿ ಆಗ್ತದ. ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಯಾವಾಗಲಾದರೂ ಛೇದಕ್ಕಿಂತಲೂ ಅಂಶ ದೊಡ್ಡದಾಗಿರುತ್ತದೆ. ಕೇಳುತ್ತಿರ್ತಾನೆ ಒಳಗೊಮ್ಮೆ, ಅಂಶಕ್ಕಿಂತಲೂ ಛೇದಕ್ಕಿಂತಲೂ ಅಂಶ ದೊಡ್ಡದಿತ್ತಂದ್ರೆ ಅದಕ್ಕೆ ವಿಷಮ ಭಿನ್ನ ರಾಶಿ ಅಂತಾರ. ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯನ್ನಾಗಿ ಮಾಡ್ಲಿಕ್ಕೆ ಬರ್ತದ. ಸಮಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಯಾಗಿ ಮಾಡಲು ಬರುವುದಿಲ್ಲ. ಯಾಕೆಂದರೆ ಅದು ಒಂದಕ್ಕಿಂತಲೂ ಚಿಕ್ಕದಾಗಿರುತ್ತದೆ. ವಿಷಮ ಭಿನ್ನ ರಾಶಿ ಒಂದಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಅಭ್ಯಾಸವನ್ನು. ಮೊದಲು ನಾವು ಕಲಿಬೇಕು, ನಿಮಗೆ ತಿಳಿಯಂಗ ತಿಳಿಸಿ ಹೇಳಬೇಕು. ಈಗ ನೋಡ್ರಿ, ಇದು ಎಷ್ಟದ? ಇದು ಏನದ? ಇದು ಇದು ಎಲ್ಲರಿಗೂ ಬರ್ತದ ಮಾಡಲಿಕ್ಕೆ. ಇದು ಯಾರಿಗೆ ಬರಂಗಿಲ್ಲ ಅನ್ನಂಗಿಲ್ಲ. ಮಿಶ್ರ ಭಿನ್ನ ರಾಶಿ ಅದನ್ನು ಏನೇನು ಮಾಡಿದ್ರೆ ಬರ್ತದ? ಅಂಶ ಛೇದಕ್ಕಿಂತಲೂ ಅಂಶ ದೊಡ್ಡದಿರ್ತದ. ಅದ ಇಲ್ಲೋ ನೋಡ್ರಿ. ಆಮೇಲೆ ಭಾಜ್ಯ, ಅದನ್ನ ಇಟ್ಟ ನಾನು ಅಂಶವನ್ನ ಭಾಜ್ಯವನ್ನಾಗಿ, ಛೇದನ್ನು ಭಾಜಕವನ್ನಾಗಿ ಇಡಬೇಕು. 24 84 ಶೇಷ ಎಷ್ಟು ಉಳಿತು? 1 ಉಳಿತು. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಡಬೇಕು. ಇಲ್ಲಿ ಸೂತ್ರಗಳು. ಭಾಗಲಬ್ಧ ಬರೋಬ್ಬರಿ ಪೂರ್ಣ ಸಂಖ್ಯೆ, ಭಾಜಕ ಛೇದ, ಭಾಜಕ ಛೇದ, ಶೇಷ ಅಂಶ. ಇನ್ನು ಬಾಯಿಲೇನೆ ಬರ್ತದೆ ನಿಮ್ಗೆ. ಅವೇನು ದೊಡ್ಡ ಬಿರಿ ಇಲ್ಲ. ಮಾಡಿರಲ್ಲ ನೋಡ್ರಿ. ನೀವು ಮಾಡಿದರೆ ವಿಡಿಯೋ ಮ್ಯೂಟ್ ಮಾಡ್ರಿ. ನೀವು ನೋಡ್ರಿ ನಾ ಹೆಂಗೆ ಇದನ್ನ ಹಾಕಿ ತೋರಿಸಿದ ಡಯಾಗ್ರಾಮ, ಅವೆಲ್ಲ ನಾಳೆ ಪರ್ಮನೆಂಟ್ ಉಳಿದು ಬಿಡ್ತದೆ ನಿಮ್ಗೆ ಅಭ್ಯಾಸ. ತಿಳಿತಲ್ಲ? ಇಲ್ಲ, ಇದನ್ನೇ ನಾ ಇಲ್ಲಿ ಹಾಕೇನೆ, ಇದು ಇಲ್ಲೇ ನೋಡಿ. ಇದು ಇಲ್ಲಿ ತೋರಿಸಿ, ಯಾಕಂದಿಲ್ಲೇ ಭಾಳ ಕಚಡಮ್ ಆಗಬಾರ್ದು. ನೋಡಿ, ಇಲ್ಲಿ 7 2 14, 7 3 21 ದೊಡ್ಡದು. 7 2 ಭಾಗಲಬ್ಧವನ್ನು 20 ಭಾಗಿಲೆ 7, 7 2 14, 7 2 14 ಎಷ್ಟು ಉಳಿತು? 6 ಉಳಿತು. ಪೂರ್ಣ ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷವನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಟ್ಟರೆ ಮಿಶ್ರ ಭಿನ್ನ ರಾಶಿಯಾಗುತ್ತದೆ. ನಿಮಗೆ ಬಂದೇ ಬರ್ತದೆ.
ಹೆಂಗೆ ನಾ ತಿಳಿಸಿ ಹೇಳ್ತಾನೆ ಇದು ನೋಡಿ. 8 ಅಂಶ ಭಾಜ್ಯ ಛೇದ ಭಾಜ್ಯಕ 3 2 6 ಎಷ್ಟು ಉಳಿತು? 2 ಉಳಿತು. ಬರೋಬ್ಬರಿ. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷವನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಡಬೇಕು. ಓಕೆ, ಇನ್ನು ಮಾತು ನೋಡ್ರಿ. ಅಂಶ ಏನಾಯ್ತು? ಭಾಜ್ಯ ಆಯ್ತು. ಶೇಷ ಭಾಜಕ ಆಯ್ತು. 4 2 8 ಆಯ್ತು. ಎಷ್ಟು ಉಳಿತು? 3 ಉಳಿತು. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷವನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಡಬೇಕು. ಓಕೆ, 23 ಭಾಗಿಲೆ 10, 10 2 20. ಎಷ್ಟು ಉಳಿತು? 3 ಉಳಿತು. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷವನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಡಬೇಕು. ಓಕೆ, 106 21 ನೋಡಿ. ಅಂಶ ಭಾಜ್ಯ ಆಯ್ತು, ಛೇದ ಭಾಜಕ. 21 5 105. ಎಷ್ಟು? 106 21 21 5 105. ಶೇಷ ಎಷ್ಟು ಉಳಿತು? 1 ಉಳಿತು. ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯಾಗಿ, ಶೇಷವನ್ನು ಅಂಶವನ್ನಾಗಿ, ಭಾಜಕವನ್ನು ಛೇದವನ್ನಾಗಿ ಇಡಬೇಕು. ನೋಡಿ, ಇಷ್ಟಾದಿಂದ ಮುಂದಿನ ವಿಷಯಗಳು ಬೇರೆ ಬರ್ತಾವ. ಸುಮ್ಮನೆ 4 ಮಾದರಿಗಳನ್ನು ಇವತ್ತು ರಿಪೀಟ್ ನೋಡಿದಿರಿ ಅಂತಂದ್ರೆ ನಿಮಗೆ ಭಾಳ ಸರಳ ಗಣಿತಗಳು ತಿಳ್ತಾವೆ. ಮುಂದಿನ ಲೆಕ್ಕಗಳನ್ನು ಬೇಗ ಮಾಡಲಿಕ್ಕೂ ಬರ್ತವೆ. ಚೆನ್ನಾಗಿ ಬರ್ಕೋರಿ.